ತಮಿಳುನಾಡಿನ ಅಮ್ಮ ಜಯಲಲಿತಾ ಆರೋಗ್ಯ ಸ್ಥಿತಿ ಇನ್ನೂ ಸುಧಾರಿಸಿಲ್ಲ. ಹೆಚ್ಚಿನ ದಿನ ಚೆನ್ನೈನ ಅಪೋಲೋ ಆಸ್ಪತ್ರೆಯ ಬೆಡ್ನಲ್ಲೇ ಅಮ್ಮ ಮಲಗಬೇಕು ಅಂತ ಸ್ವತಃ ಆಸ್ಪತ್ರೆಯೇ ಹೇಳಿದೆ. ಜಯಾಗೆ ಉಸಿರಾಟದ ವ್ಯವಸ್ಥೆ ಮಾಡಲಾಗಿದ್ದು, ದೆಹಲಿಯಿಂದ ಬಂದಿರುವಂತಹ ಏಮ್ಸ್ ವೈದ್ಯರ ತಂಡ ಮತ್ತು ಲಂಡನ್ನಿಂದ ಬಂದಿರುವಂತಹ ಡಾಕ್ಟರ್ ರಿಚರ್ಡ್ ಬಿಲೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಇವೆಲ್ಲದರ ಮಧ್ಯೆ ಸಿಕ್ಕಾಪಟ್ಟೆ ಊಹಾಪೋಹಗಳು ಹರಿದಾಡ್ತಾ ಇವೆ. ಜಯಲಲಿತಾ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಪನ್ನೀರ್ ಸೆಲ್ವಂ ಹಂಗಾಮಿ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸುತ್ತಾರೆ ಎಂಬ ಸುದ್ದಿಯೂ ಹಬ್ಬಿತ್ತು. ಆದರೆ ಮೂಲಗಳ ಪ್ರಕಾರ ಜಯಲಲಿತಾ ಅಮ್ಮ ತಮ್ಮ ಬಳಿ ಯಾರು ಸಿಎಂ ಆಗಬೇಕೆಂದು ವಿಲ್ ಬರೆದಿದ್ದಾರಂತೆ. ಅಮ್ಮನ ಅತ್ಯಾಪ್ತೆಯ ಕೈ ಸೇರಿರುವಂತಹ ಆ ವಿಲ್ ಅಲ್ಲಿ ಸಮರ್ಥ ನಾಯಕತ್ವ ಹಾಗೂ ಜನರನ್ನ ಆಕರ್ಷಿಸಬಲ್ಲ ಓರ್ವ ವ್ಯಕ್ತಿ ಸಿಎಂ ಆಗಬೇಕೆಂದು ಜಯಲಲಿತಾ ಬಯಸಿದ್ದು, ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಅಜಿತ್ ಕುಮಾರ್ ಹೆಸರನ್ನ ಸೂಚಿಸಿದ್ದಾರಂತೆ. ಹೀಗಾಗಿ ಜಯಾ ಅವರು ಸದ್ಯಕ್ಕೆ ಚೇತರಿಸಿಕೊಳ್ಳದಿದ್ರೆ ನಟ ಅಜಿತ್ಗೆ ಅನಿರೀಕ್ಷಿತವಾಗಿ ಸಿಎಂ ಪಟ್ಟ ಒಲಿಯಲಿದೆ ಅಂತ ವರದಿಯಾಗಿದೆ. ಆದರೆ ರಾಜಕೀಯದಲ್ಲಿ ಅನುಭವವೇ ಇಲ್ಲದ ಅಜಿತ್ ಕುಮಾರ್ ಏಕಾಏಕಿ ಸಿಎಂ ಆದರೆ ರಾಜ್ಯದ ಆಡಳಿತದ ಸ್ಥಿತಿ ಏನಾಗಬಹುದು ಎಂಬ ಆತಂಕ ಈಗ ಸೃಷ್ಟಿಯಾಗಿದೆ. ಬರೀ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಚೆನ್ನೈನಿಂದ ನನ್ನ ಸಹೋದ್ಯೋಗಿ ಅವಿನಾಶ್ ಈಗ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಹೇಗಿದೆ ಸದ್ಯಕ್ಕೆ? ಏನಾದರೂ ಬುಲೆಟಿನ್ ಅನ್ನ ಇವತ್ತು ಅಲ್ಲಿರುವಂತಹ ವೈದ್ಯಾಧಿಕಾರಿಗಳು ಅಥವಾ ಆಸ್ಪತ್ರೆಯ ಮೂಲಗಳಿಂದ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಅಥವಾ ಬುಲೆಟಿನ್ ಏನಾದರೂ ಹೊರಡಿಸಿದ್ದಾರಾ? ನಿನ್ನೆ ಸಂಜೆ ಹೊರಟಂತ ಸುದೀರ್ಘ ಬುಲೆಟಿನ್ ಅದು. ಎಷ್ಟು ದಿನಗಳಲ್ಲಿ ಅಷ್ಟು ವಿವರವಾದಂಥ ಬುಲೆಟಿನ್ ಅನ್ನು ಅಪೋಲೋ ಆಸ್ಪತ್ರೆ ನೀಡಿರಲಿಲ್ಲ. ನಿನ್ನೆ 2 ಪುಟಗಳ ಬುಲೆಟಿನ್ ಅನ್ನು ರಿಲೀಸ್ ಮಾಡಿತ್ತು. ಅದರ ಪ್ರಕಾರ ಇವತ್ತು ಕೂಡ ದೆಹಲಿಯ ಏಮ್ಸ್ ವೈದ್ಯರ ತಂಡ 3 ಜನರ ತಂಡ ಏನಿದೆ, ಆ ತಂಡ ಇವತ್ತು ಕೂಡ ಚಿಕಿತ್ಸೆಯನ್ನ ಮಾನಿಟರಿಂಗ್ ಮಾಡ್ತಾ ಇದೆ. ಅವರ ಜೊತೆಗೆ ಲಂಡನ್ನಿಂದ ಬಂದಿರುವಂತಹ ಜಾನ್ ರಿಚರ್ಡ್ ಬ್ಯಾಲೆ ಅವರು ಕೂಡ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ಅವರ ಪ್ರಕಾರ ಡಯಾಬಿಟೀಸ್ ಮತ್ತು ವಿಂಟರ್ ಬ್ರಾಂಕೈಟಿಸ್ ಅಂದರೆ ಏನು ಅಸ್ತಮಾ ರೀತಿಯಾದಂಥ ಸಮಸ್ಯೆ ಏನಿದೆ ಶ್ವಾಸಕೋಶದಲ್ಲಿ, ಅದಕ್ಕೆ ಈಗ ಕೊಡ್ತಾ ಇರುವಂಥ ಚಿಕಿತ್ಸೆಯನ್ನೇ ಮುಂದುವರಿಸೋದು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದೇವೆ ಅಂತೇಳಿ ನಿನ್ನೆ ಹೆಲ್ತ್ ಬುಲೆಟಿನ್ನಲ್ಲಿ ತಿಳಿಸಲಾಗಿತ್ತು. ಅದೇ ಚಿಕಿತ್ಸೆ ಇವತ್ತು ಮುಂದುವರೆದಿದೆ ಅನ್ನುವಂಥ ಮಾಹಿತಿ ಇದೆ. ಅರುಣ್, ಅವಿನಾಶ್, ನೀವು ಸುಮಾರು ವರ್ಷಗಳಿಂದಲೂ ಕೂಡ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿ ಇದ್ದೀರಾ. ಅಲ್ಲಿರುವಂತಹ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸೋದಾದ್ರೆ ಹೇಗಿದೆ ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಈ ಬೆಳವಣಿಗೆಗಳನ್ನ ಗಮನಿಸೋದಾದ್ರೆ, ಮತ್ತೆ ಮುಖ್ಯಮಂತ್ರಿಗಳು ಯಾರಾಗ್ತಾರೆ, ಈ ರಾಜಕೀಯ ಬೆಳವಣಿಗೆಗಳನ್ನು ಹೇಗೆ ವಿಶ್ಲೇಷಣೆ ಮಾಡಬಹುದು ಅಂತ? ಸದ್ಯಕ್ಕೆ ತಮಿಳುನಾಡಿನ ರಾಜಕೀಯ ಬೆಳವಣಿಗೆ ಕಡೆಗೆ ಎಲ್ಲರ ಚಿತ್ತ ಇದೆ. ಯಾಕಂದರೆ ಇಲ್ಲೊಂದು ರೀತಿ ಜಯಲಲಿತಾ ಆದ ನಂತರ ಕರುಣಾನಿಧಿ ಆದಂಥ ಜಯಲಲಿತಾ ಅಂತೇಳಿ ಈ ರಾಜ್ಯವನ್ನು ಆಡಳಿತ ಮಾಡ್ತಾ ಬಂದರು. ಕಳೆದ 3.5 ದಶಕಗಳಿಂದ ಈ ಇಬ್ಬರೇ ಆಡಳಿತ ನಡೆಸಿದ್ದಾರೆ. ಆದರೆ ಈ ನೆಕ್ಸ್ಟ್ ಯಾರು ಬರ್ಬೋದು ಜಯಲಲಿತಾ ಅವರ ಜಾಗಕ್ಕೆ ಅನ್ನುವಂಥ ಪ್ರಶ್ನೆ ಇದ್ದಿತ್ತು. ಆದರೆ ಅದಕ್ಕೆ ಒಂದು ಅಲ್ಪ ವಿರಾಮ ಇಡುವಂಥ ಪ್ರಯತ್ನವನ್ನು AIADMK ನಾಯಕರು ಮಾಡ್ತಾ ಇದ್ದಾರೆ. ಜಯಲಲಿತಾ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಇನ್ಚಾರ್ಜ್ ಸಿಎಂ ಇರೋದಿಲ್ಲ ಅಂತೇಳಿ ಅಧಿಕೃತವಾದಂಥ ಸ್ಪಷ್ಟನೆ ಮತ್ತು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಒಳಗೊಳಗೆ ಯಾರು ಆಗ್ಬೋದು ನೆಕ್ಸ್ಟ್ ಅಂತೇಳಿ ಪನ್ನೀರ್ ಸೆಲ್ವಂ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ ಪಟ್ಟವನ್ನು ಜಯಲಲಿತಾ ಅವರೇ ದಯಪಾಲಿಸಿದ್ರು. ಮತ್ತೆ ಅವ್ರಿಗೆ ಏನಾದರೂ ಸಿಗುತ್ತಾ ಅನ್ನುವಂಥ ಚರ್ಚೆ ಸಾಗಿದೆ. ಮತ್ತೊಂದು ಕಡೆ ಊಹಾಪೋಹಗಳು, ನೀವೇನು ಹೇಳ್ತಾ ಇದ್ರಿ ಬಿಲ್ ಅಂತೇಳಿ, ಅದಕ್ಕೆ ಸದ್ಯಕ್ಕೆ ಆ ಸುದ್ದಿಗೆ ಯಾವುದೇ ಅಧಿಕೃತತೆ ಇಲ್ಲ. ಅಂತೆ ಕಂತೆಗಳಲ್ಲಿ ಇಲ್ಲಿ ಹರಿದಾಡ್ತಾ ಇದೆ. ಸ್ವತಃ ಅಜಿತ್ ಅವರು ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಅಜಿತ್ ಅವ್ರನ್ನ ಬಲ್ಲವರು ಮತ್ತು ಆಪ್ತರು ಹೇಳ್ತಾರೆ. ಹೀಗಾಗಿ ಈ ವಿಲ್ಲನ್ನ ಬರೆದರೆ ಸಾಕ, ಅದಕ್ಕೆ ಆ ವಿಲ್ನಲ್ಲಿರುವಂಥ ವ್ಯಕ್ತಿ ಒಪ್ಪಿಗೆ ಬೇಡವಾ ಅನ್ನುವಂಥ ಪ್ರಶ್ನೆಗಳು ಎದ್ದಿವೆ. ಅರುಣ್, ಓಕೆ ಅವಿನಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಕಾವೇರಿ ವಿವಾದದಲ್ಲಿ ನಿಟ್ಟುಸಿರು ಬಿಟ್ಟು ಕುಳಿತಿರುವಂತಹ ಕರ್ನಾಟಕ ಈಗ ಉತ್ತರ ಕರ್ನಾಟಕದ ಮಗದೊಂದು ಭಾಗದಲ್ಲೂ ಸಣ್ಣ ಅಂತಹ ಆಸೆ ಬಂದಿದೆ. ಮಹದಾಯಿ ನದಿ ವಿವಾದ ಇತ್ಯರ್ಥ ಆಗಲುವ ಪ್ರಾರಂಭಕ್ಕೆ ಆಗತ್ತೆ ಅಂತ ನಾನು ಹೇಳಲ್ಲ, ವೇದಿಕೆಯೊಂದು ಸಜ್ಜಾಗಿದೆ. ಮಾತುಕತೆ ಬಹುಮುಖ್ಯ. ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ಉಗ್ರರನ್ನ ಸದೆಬಡಿಯುವಲ್ಲಿ ಭಾರತೀಯ ಯೋಧರು ಯಶಸ್ವಿಯಾಗಿದ್ದಾರೆ.